ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವಂದನೆಗಳು. ವೆಲ್ಕಮ್ ಟು ಮೈ ಚಾನಲ್ ರವಿ ಕನ್ನಡ ಟೆಕ್ ಡಿಜಿಟಲ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನೀವು ಯೂಟ್ಯೂಬಲ್ಲಿ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀರಾ, ಬಟ್ ವ್ಯೂಸು 5, 10, 20, 50 ಆ ಥರ ಬರ್ತಾ ಇರುತ್ತೆ. ಲ್ಯಾಕ್ಗಳಿಗೆ ಹಾಗೆ ಸಾವಿರಗಳಿಗಟ್ಟಲೆ ಹೋಗೋದಿಲ್ಲ, ವ್ಯೂಸ್ ಪಬ್ಲಿಷ್ ಆಗೋಲ್ಲ. ಇದಕ್ಕೆ ಒಂದು ರೀಸನ್ ಇದೆ, ತಮ್ನೇಲ್. ನಾವು ಯೂಟ್ಯೂಬ್ಗೆ ತಮ್ನೇಲ್ ಯಾವ ಥರ ಹಾಕಬೇಕು, ಜನಗಳಿಗೆ ಅದು ವಿಡಿಯೋ ತಳ್ತಾ ಇರಬೇಕಾದ್ರೆ ಅಟ್ರಾಕ್ಷನ್ ಆಗಬೇಕು. ತಮ್ನೇಲ್ ಅಂದರೆ ಏನಲ್ಲ, ಈಗ ವಿಡಿಯೋ ಪ್ಲೇ ಆಗೋಕ್ಕೂ ಮುಂಚೆ ಈಗ ಯೂಟ್ಯೂಬಲ್ಲಿ ತಳ್ತಾ ಇದ್ದರೆ ಮೇಲ್ಗಡೆ ಒಂದು ಚಾರ್ಟ್ ಥರ ಬರುತ್ತಲ್ಲ ವಿಡಿಯೋದು, ಅದೇ ತಮ್ನೇಲು. ಆ ತಮ್ನೇಲ್ನ ನಾವು ಅಟ್ರಾಕ್ಷನ್ ಥರ ಕ್ರಿಯೇಟ್ ಮಾಡಬೇಕು. ಆ ತಮ್ನೇಲ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ ಥರ ನೀವು ಮಾಡಿ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಹೊಸ್ದಾಗಿ ಕಲಿಯೋರಿಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ದೊಡ್ಡ ಯೂಟ್ಯೂಬರ್ಸು ಇದೇ ಥರನೇ ಮಾಡೋದು, ಸಿಂಪಲಾಗಿ ಹೇಳ್ಕೊಡ್ತೀನಿ. ಆ ಥರ ನೀವು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ತಮ್ನೇಲ್ ಹಾಕಿ, ನಿಮ್ಮ ತಮ್ನೇಲ್ ನೋಡಿದ ತಕ್ಷಣ ಅವರು ಇಮಿಡಿಯೇಟ್ ಅದನ್ನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ಅದು ನ್ಯೂಸ್ ನಿಮಗೆ ಬಂದೇ ಬರುತ್ತೆ. ಇವಾಗ ಒಂದು 100 ಜನ ಹಿಂಗೆ ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಇದೇನಪ್ಪ ತಮ್ನೇಲ್ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿದಾಗ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಕಂಟೆಂಟ್ ಒಳಗಡೆ ಏನಿದೆ ಅಂತ ನೋಡೋಲ್ಲ, ತಮ್ನೇಲ್ ನೋಡಿಬಿಟ್ಟಾದರೂ ವೀಡಿಯೋ ನಿಮ್ಗೆ ಕ್ಲಿಕ್ ಮಾಡ್ತಾರೆ. ಸೊ ಆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ವ್ಯೂಸ್ ಕೌಂಟ್ ಆಗುತ್ತೆ. ಸೊ ಇದೇ ರೀತಿ ಎಷ್ಟು ಜನ ಕ್ಲಿಕ್ ಮಾಡಿ ನೋಡ್ತಾರೆ ಅಷ್ಟು ವ್ಯೂಸ್ ಹೋಗ್ತಾನೆ ಇರುತ್ತೆ, ವೈರಲ್ಲು ಆಗುತ್ತೆ ನೋಡಿದಷ್ಟು. ಓಕೆನಾ? ಆ ತಮ್ನೇಲ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪ್ ಇದೆಯಲ್ಲ, ಅದು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡ್ಕೋಬೇಕು. ನೀವು ಗೂಗಲ್ ಪ್ಲೇನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಗೂಗಲ್ ಸ್ಟೋರಲ್ಲಿ. ಸೊ ಪಿಕ್ಸೆಲ್ ಲ್ಯಾಬ್ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಸೈಜ್ ಅಂತಿದೆ, ಇಮೇಜ್ ಸೈಜ್ ಅಂತ ಕ್ಲಿಕ್ ಮಾಡಿದ್ದಾದಮೇಲೆ ಕಸ್ಟಮ್ ಅಂತಿದೆಯಲ್ಲ, ಕಸ್ಟಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಾವು ಏನಕ್ಕೆ ಯೂಟ್ಯೂಬ್ ಬ್ಯಾನರ, ಯೂಟ್ಯೂಬ್ ತಮ್ನೇಲ, ಫೇಸ್ಬುಕ್ ಯೂಟ್ಯೂಬ್ ತಮ್ನೇಲ್ ಮಾಡ್ತೀವಿ. ಯೂಟ್ಯೂಬ್ ತಮ್ನೇಲ್ ಏನು ಸೈಜ್ ಇದೆ ಕರೆಕ್ಟಾಗಿ ಅದು ಬಂದು ಕೂತ್ಕೊಳುತ್ತೆ ಸೈಜ್. ಸೊ ಓಕೆ ಅಂತ ಕೊಟ್ಟರೆ ಯೂಟ್ಯೂಬ್ ವೀಡಿಯೋಗೆ ತಮ್ನೇಲ್ ಯಾವ ಸೈಜ್ ಬೇಕೋ ಕರೆಕ್ಟಾಗಿ ಅದು ಬಂದು ಕೂತ್ಕೊಳುತ್ತೆ. ಸೊ ಓಕೆನಾ? ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಆ ತಮ್ನೇಲ್ಗೆ ನಾವು ಬ್ಯಾಕ್ಗ್ರೌಂಡ್ ಮುಂದೆ ಏನೇನು ನಾವು ಹಾಕ್ತೀವಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರಬೇಕು ಅಂತ, ಕೆಳಗಡೆ ಕಲರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಕಲ್ಲರು ಯೆಲ್ಲೋ ಕಲರ್ ಆರ್ ರೆಡ್, ಬ್ಲೂ ಇವೆಲ್ಲ ಸ್ವಲ್ಪ ಎತ್ತಿ ಕಾಣಿಸುತ್ತೆ. ತಮ್ನೇಲ್ ನಮಗೆ ಯಾವುದು ಎತ್ತಿ ಚೆನ್ನಾಗಿ ಕಾಣಿಸುತ್ತೆ ಆ ಥರದ್ದೇ ಸೆಲೆಕ್ಟ್ ಮಾಡ್ಕೋಬೇಕು ಕಲರು. ಸೊ ಅದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಬಟನ್ ಇದೆಯಲ್ಲ, ಆ ಪ್ಲಸ್ ಐಕನ್ ಬಟನ್ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಫೋಟೋಸ್ ನಿಮ್ಮದು. ಸೊ ನಾವು ಈಗ ಈ ತಮ್ನೇಲ್ ಕ್ರಿಯೇಟ್ ಮಾಡ್ತಿರೋದು ಹೌ ಟು ತಮ್ನೇಲ್ ಕ್ರಿಯೇಟ್ ಇನ್ ಯೂಟ್ಯೂಬ್ ಚಾನಲ್ ಅಂತಾನೆ ಕ್ರಿಯೇಟ್ ಮಾಡ್ತಿರೋದು ಈಗ. ಸೊ ಯಾವುದಾದ್ರೂ ಒಂದು ಫೋಟೋ, ಓಕೆನಾ? ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು, ಫೋಟೋ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಸೊ ನಮ್ಮದು ವೀಡಿಯೋದಲ್ಲಿ ನಮ್ಮ ಫೋಟೋ ಇರಲಿ ಅಂತ ನಾವು ಫೋಟೋ ಹಾಕೋತಾ ಇದ್ದೀವಿ. ಸೊ ಫೋಟೋ ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ಎ ಅಂತ ಇದೆಯಲ್ಲ, ಆ ಎ ಅಂತ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಸೊ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ನಾವು ಈ ಟೆಕ್ಸ್ಟ್ ಮಾಡ್ಕೋಬೋದು. ಏನಂತ, ಹೌ ಟು ಕ್ರಿಯೇಟ್ ತಮ್ನೇಲ್ ಅಂತ ಮಾಡಿಕೊಂಡು ಓಕೆ ಕೊಡಬೇಕು. ಅಲ್ಲಿಮೇಲೆ ಓಕೆ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಟೆಕ್ಸ್ಟ್ ಬರುತ್ತೆ. ಸೊ ಆ ಟೆಕ್ಸ್ಟ್ ಆದಮೇಲೆ ನಾವು ಹೆಂಗೆ ಬೇಕೋ ಹಂಗೆ ಕ್ಲೀನಾಗಿ ಇಟ್ಕೊಂಡು ಅದಕ್ಕೆ ಕಲ್ಲರು ನಾವು ಯಾವ್ದು ಬೇಕಾದರೂ ಅದು ಹಾಕೋಬೋದು ಕಲ್ಲರು. ಸೊ ತಮ್ನೇಲ್ ಸೆಟ್ ಮಾಡಿದ್ದಾದಮೇಲೆ ಹೌ ಟು ಕ್ರಿಯೇಟ್ ತಮ್ನೇಲ್. ಸೊ ಇದಕ್ಕೆ ಇವಾಗ ಕಲರ್ ಕೆಳಗಡೆ ನೋಡಿ, ಅಲ್ಲಿ ಕಾಣಿಸ್ತಿದೆ ಕಲರ್ ಅಂತ. ಆ ಕಲರ್ ಅಂತ ಕ್ಲಿಕ್ ಮಾಡಿ ಯಾವ ಕಲರ್ ಬೇಕೋ ಅದನ್ನು ಕಲರ್ ಚೇಂಜ್ ಮಾಡ್ಕೋಬೋದು. ನಮಗೆ ಯಾವುದು ಎತ್ತಿ ಕಾಣಿಸುತ್ತೋ ಅದೇ ಥರ ಕಲರ್ಗಳೇ ಸೆಲೆಕ್ಟ್ ಮಾಡ್ಕೋಬೇಕು. ಕಾಣಿಸಿರೋದು ಮಾಡಿದ್ರೆ ಏನು ಯೂಸ್ ಇಲ್ಲ. ಮತ್ತು ಇಲ್ಲಿ ಫಾಂಟ್ ಅಂತಿದೆ AB, ಆ ಫಾಂಟ್ ಸೆಲೆಕ್ಟ್ ಮಾಡಿ ನಾವು ಫಾಂಟ್ ದಪ್ಪ ಸಣ್ಣ ಯಾವ ಥರ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ. ಸಣ್ಣ ಅಕ್ಷರ ಇದ್ದರೆ ಕಾಣಿಸೋದಿಲ್ಲ, ಇದು ದಪ್ಪ ಅಕ್ಷರ ಇರೋದರಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬೋರ್ಡ್ ಅಂತ ಆಪ್ಷನ್ ಇತ್ತು, ಆ ಬೋರ್ಡನ್ನು ಕ್ಲಿಕ್ ಮಾಡಿ ಬೋರ್ಡ್ ಅಂತ ಮಾಡ್ಕೋಬೇಕು, ಚೆನ್ನಾಗಿ ಕಾಣಿಸೋ ಥರ. ಸೊ ನೆಕ್ಸ್ಟು ಇಲ್ಲಿ ಸ್ಟ್ರೋಕ್ ಅಂತಿದೆ, ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿದ್ರೆ ಸರಿಯಾಗಿ ಕಾಣಿಸೋದಿಲ್ಲ ಅದು, ಮತ್ತು ನಾನು ಆಫ್ ಮಾಡ್ಬಿಡ್ತೀನಿ. ಸ್ಟ್ರೋಕ್ ಬೇಡ ಇದಕ್ಕೆ. ನೆಕ್ಸ್ಟು ಓಕೆ. ನೆಕ್ಸ್ಟ್ ಅದೇ ಥರ ಮತ್ತು ಟೆಕ್ಸ್ಟಿಗೆ ಹೋಗಿ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಹೌ ಟು ಕ್ರಿಯೇಟ್ ತಮ್ನೇಲ್ ಅಲ್ಲ, ಯೂಟ್ಯೂಬ್ ಚಾನಲ್ ಅಂತ ಇದು ಮಾಡೋಣ. ಇಲ್ಲಿ ಯೂಟ್ಯೂಬ್ ಚಾನಲ್, ಹೌ ಟು ಕ್ರಿಯೇಟ್ ತಮ್ನೇಲ್ ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಮಾಡಿ ಅದ್ರ ಕೆಳಗಡೆ ಹಾಕೋದು. ಸಿಂಪಲಾಗಿ ತೋರಿಸ್ತಿರೋದು ಇದು, ಬಟ್ ದೊಡ್ಡ
ಯೂಟ್ಯೂಬರ್ಸ್ ಏನಿದ್ದಾರೆ ಇದೇ ಥರನೇ ತಮ್ನೇಲ್ ಕ್ರಿಯೇಟ್ ಮಾಡೋದವರು. ತಮ್ನೇಲ್ ಇದು ಕ್ರಿಯೇಟ್ ಮಾಡೋದು ತುಂಬಾ ಆಪ್ಷನ್ಸ್ ಇದ್ದಾವೆ. ನಾನು ಈಗ ಕಲಿಯೋವರೆಗೆ ಸ್ವಲ್ಪ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಆಪ್ಷನ್ಸು ತುಂಬಾ ಇದೆ ಇದರಲ್ಲಿ ಮಾಡೋದು. ಸೊ ಒಂದೇ ಸರಿ ಹೈ ಲೆವೆಲ್ ತಮ್ನೇಲ್ ಮಾಡೋಕ್ಕೂ ಆಗೋದಿಲ್ಲ ನೋಡಿಬಿಟ್ಟು. ಸೊ ಚಿಕ್ಕದಾಗಿ ಒಂದೊಂದು ತಮ್ನೇಲ್ ಮಾಡಿ ಅದೇ ಥರ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಶೇಪ್ಸ್ ಅಂತಿದೆ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಶೇಪ್ಸ್ ಅಂತ ಬಂತು. ಆ ಶೇಪ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಇಡಬೇಕು. ಆ ಶೇಪ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಇಡಬೇಕಾದ್ರೆ ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಶೇಪ್ಸ್ ಇದೆಯಾ ಅಂತ ಅದೆಲ್ಲ ಬರುತ್ತೆ. ಸೊ ಬಾಕ್ಸ್ ಕ್ಲಿಕ್ ಮಾಡಿದ ತಕ್ಷಣ ಶೇಪ್ಸ್ ಯಾವುದಿದೆಯೋ ಅದೆಲ್ಲ ಬರುತ್ತೆ ಇಲ್ಲಿ. ಸೊ ನಮ್ಗೆ ಬೇಕಾಗಿರೋ ಶೇಪ್ಸು ನಾವು ತೊಗೋಬೋದು. ಸೊ ಎಕ್ಸಾಂಪಲ್ ನಾನು ಒಂದು ಶೇಪ್ ತೊಗೊಂಡಿದ್ದೀನಿ ಇಲ್ಲಿ. ಈಗ ಆ ಶೇಪ್ ಕ್ಲಿಕ್ ಮಾಡಿ ಅದಕ್ಕೆ ಈಗ ಶೇಪ್ಗೆ ಕಲರ್ ಹಾಕೋಣ. ಈ ಕೆಳಗಡೆ ಟಿ ಅಂತಿರುತ್ತೆ ನೋಡಿ ಕಲರ್, ಅದನ್ನು ಕ್ಲಿಕ್ ಮಾಡಿ ಎನೇಬಲ್ ಮಾಡಿ ಸ್ವಲ್ಪ ಮೇಲೆ ಎತ್ತಿದ್ರೆ ಕಲರ್ಸ್ ಬರುತ್ತೆ. ಅದ್ರಲ್ಲಿ ನಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಹಾಕೋಬೋದು. ಸೊ ಈ ಒಂದು ರೆಡ್ ಕಲರ್ಗೆ ಬ್ಲೂ ಕಲರ್ ಸೆಟ್ ಆಗಲ್ಲ, ಯೆಲ್ಲೋ ಕಲರೇ ಹಾಕ್ತಾಯಿದ್ದೀನಿ ನಾನು. ಸೊ ಎಲ್ಲ ಕಲರು ಸೆಲೆಕ್ಟ್ ಮಾಡಿದೆ ಈಗ ನಾನು. ಸೊ ಎಲ್ಲ ಕಲರ್ ಸೆಲೆಕ್ಟ್ ಮಾಡಿದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಟೆಕ್ಸ್ಟು ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಬರ್ತದೆ. ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಅಲ್ಲಿ ನಾವು ಆ ಬಾಕ್ಸಲ್ಲಿ ಏನು ಹಾಕಬೇಕಂದ್ರೆ ಹಾಕ್ಬೋದು. ನಾನು 2 ಮಿಲಿಯನ್ ವ್ಯೂಸ್ ಅಂತ ಹಾಕ್ತೀನಿ. ಇನ್ನು 2 ಮಿಲಿಯನ್ ವ್ಯೂಸ್ 2 ಡೇಸ್ ಅಂತ ಹಾಕ್ತೀನಿ. ಸೊ ನಾವು ಯಾವ ಥರ ತಮ್ನೇಲ್ ಅಟ್ರ್ಯಾಕ್ಟಿವ್ ಆಗೋ ಥರ ಕೊಡ್ತೀವೋ ಅದೇ ಥರ ಜನ ಆಡಿಯನ್ಸ್ ನೋಡ್ತಾರೆ. ಸೊ ಅದಕ್ಕೋಸ್ಕರ 2 ಮಿಲಿಯನ್ 2 ಡೇಸಲ್ಲಿ ಹೆಂಗಾಗುತ್ತೆ, ಯಾವ ಥರ ತಮ್ನೇಲ್ ಇವ್ರು ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಯಾವ ಥರ ವೀಡಿಯೋ ನಮ್ಗೆ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಅದು ಕ್ಲಿಕ್ ಮಾಡಿ ನೋಡ್ತೇನೆ. ಆ ಥರ ಕ್ಯೂರಿಯಾಸಿಟಿ ಥರ ಇರೋ ಥರ ತಮ್ನೇಲ್ನ ನಾವು ಕ್ರಿಯೇಟ್ ಮಾಡಬೇಕು. ಸೊ ಇವಾಗ 2 ಮಿಲಿಯನ್ ವ್ಯೂಸ್ 2 ಡೇಸ್, 2 ಮಿಲಿಯನ್ ವ್ಯೂಸ್ ಇನ್ 2 ಡೇಸ್ ಅಂತಿದೆ. ಸೊ ಅದನ್ನು ನೋಡಿ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದಾದಮೇಲೆ ಅದಕ್ಕೆ ಫಾಂಟ್ ಕೊಡಿ. ದಪ್ಪ ಅಕ್ಷರಗಳ ಥರ ದಪ್ಪದಾಗಿ ಕಾಣಿಸ್ಬೇಕು ಅಕ್ಷರಗಳು. ಚಿಕ್ಕದಾಗಿ ಕಾಣಿಸಿದ್ರೆ ಅಷ್ಟು ಗೊತ್ತಾಗಲ್ಲ, ಲುಕ್ ಇರಲ್ಲ ಅದು. ಆ ಥರ ದಪ್ಪದಾಗಿ ಕಾಣಿಸೋ ಥರ ಅಕ್ಷರಗಳು ಇದು ಮಾಡಬೇಕು. ಸೊ ನೆಕ್ಸ್ಟು ರೈಟ್ ಕ್ಲಿಕ್ ಮೇಲೆ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಯಾವುದಾದ್ರೂ ಫಾಂಟ್ ಆಯಿತು. ನೆಕ್ಸ್ಟು ಶ್ಯಾಡೋ ಬೇಕಾದರೆ ಕೊಟ್ಕೊಳ್ಳಿ. ಇದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸೋ ಥರ. ಸೊ ಶ್ಯಾಡೋ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಂದರೆ ನೀವು ಮೇಲೆ ಇದಿದೆಯಲ್ಲ ಒಂಥರ ಚಿಹ್ನೆ ಮೇಲ್ಗಡೆ ಏನದು ಪ್ಲಸ್ ಐಕಾನ್ ಮೇಲೆ ಪಕ್ಕದಲ್ಲಿ ನಾನು ಫೋಟೋ ಮತ್ತೆ ಡಿಲೀಟ್ ಮಾಡಿದೆ. ಯಾಕಂದರೆ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಲ್ಲ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಂದ್ರೆ ಇಲ್ಲೊಂದು ಪಿಕ್ಸಾರ್ಟ್ ಅಂತ ಆ್ಯಪ್ ಇದೆ ನೋಡಿ. ಈ ಪಿಕ್ಸಾರ್ಟ್ ಆ್ಯಪ್ ಅನ್ನೋದು ಓಪನ್ ಮಾಡ್ಕೋಬೇಕು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ. ಸೊ ಇದರಲ್ಲಿ ಪಿಕ್ಸಾರ್ಟ್ ಓಪನ್ ಆದಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಫೋಟೋ ಅಂದ್ಬಿಡುತ್ತೆ. ಎಡಿಟ್ ಫೋಟೋ ಕ್ಲಿಕ್ ಮಾಡಿದಾದಮೇಲೆ ನಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿ ಅದ್ರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು. ಸೊ ಇಂಟು ಮಾರ್ಕ್ ಮಾಡಿ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ. ಇಲ್ಲಿ ಟೂಲ್ಸ್ ಅಂತಿರುತ್ತೆ ಕೆಳಗಡೆ, ಟೂಲ್ಸ್ ಅಂತ ಕ್ಲಿಕ್ ಮಾಡಿ ಕ್ರ್ಯಾಕ್ ಅಂತಿರುತ್ತೆ, ಕ್ರಾಪ್ನ ಸೆಲೆಕ್ಟ್ ಮಾಡಿ. ನಮಗೆ ಯೂಟ್ಯೂಬ್ ಚಾನಲ್ಗೆ ಸೈಜ್ ಏನಿದೆ ಅದು ಸೈಜ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಫೋಟೋ ಯೂಟ್ಯೂಬ್ ತಮ್ನೇಲ್ಗೆ ಯಾವ ಥರ ಸೈಜ್ ಬೇಕು ಆ ಸೈಜ್ ಸೆಲೆಕ್ಟ್ ಮಾಡಿದಾದಮೇಲೆ ಅಲ್ಲಿ ನೆಕ್ಸ್ಟ್ ಕಟೌಟ್ ಅಂತಿರುತ್ತೆ ನೋಡಿ, ಕತ್ರಿ ಈ ಥರ ಸಿಂಬಲ್ಲು. ಆ ಕಟೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲೆ ಪರ್ಸನ್ ಅಂತಿದೆಯಲ್ಲ, ಆ ಪರ್ಸನ್ ಕ್ಲಿಕ್ ಮಾಡಿ ಮೇಲೆ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ಓಕೆನಾ? ಇಲ್ಲಿ ಸೇವ್ ಮಾಡಬೇಕಾದ್ರೆ PNGನೇ ಸೇವ್ ಮಾಡಬೇಕು, JPG ಮಾಡಬಾರ್ದು, PNG ಅಂತ ಸೇವ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಆಗುತ್ತೆ. ಗ್ಯಾಲರಿಯಲ್ಲಿ ನಾವು ರಿಮೂವ್ ಮಾಡಿರೋದು ಸೆಲೆಕ್ಟ್ ಮಾಡಿ ಫೋಟೋ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಆಗಲೇ ಹೆಂಗಿತ್ತು ಈಗಲೇ ಹೆಂಗಿದೆ. ಜಸ್ಟ್ ಇದು ಯಾವುದೋ ಒಂದು ಫೋಟೋ ಸಿಂಪಲಾಗಿ ತೋರಿಸಿರೋದಷ್ಟೇ. ಚೆನ್ನಾಗಿರೋ ಫೋಟೋನೇ ನಾವು ಆ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಅಲ್ಲಿ ಯಾವುದೋ ಫೋಟೋಸ್ ಇರಲಿಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಸಿಂಪಲಾಗಿ ಒಂದು ಫೋಟೋ ತೆಗೆದು ತೋರಿಸಿದ್ದೀನಿ ನಿಮಗೆ. ನೀವು ಬೇಕಾದರೆ ಯಾವ ಥರ ಫೋಟೋ ಬೇಕೋ ಆ ಥರ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ನಾನು ಡಿಲೀಟ್ ಮಾಡಿಬಿಟ್ಟೆ, ನನಗೆ ಯಾಕೋ ಸೆಟ್ ಆಗಲಿಲ್ಲ ಫೋಟೋ. ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಮಾಡಿರೋ PNGದು ಫೋಟೋ ಇದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಹಾಕ್ತೀನಿ ನೋಡಿ. ಸೊ ಅದು ಸಿಂಪಲ್ಲಾಗಿ ಇದೆ ಫೋಟೋ. ಸೊ ನೀವು ಫೋಟೋ ಹಿಡ್ದಿರೋದು ಯಾವ ರೇಂಜಲ್ಲಿ ಹಿಡ್ದಿರ್ತೀರೋ ಆ ಫೋಟೋನ ಆ ಆ್ಯಪಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಅದು ಇನ್ನೊಂದು ವೀಡಿಯೋ ನಾನು ಮಾಡ್ತೀನಿ ನಿಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಅಂತ. ಓಕೆನಾ? ನೋಡಿ ಎಷ್ಟು ಕ್ಲಿಯರಾಗಿದೆ ಇದು. ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹೆಂಗೆ ಬೇಕಾದರೂ ಸೆಟ್ ಮಾಡ್ಕೋಬೋದು. ಫೋಟೋ ಸಿಂಪಲ್ಲಾಗಿದೆ. ನಿಮಗೆ ನೀವು ಅಟ್ರಾಕ್ಷನ್ ಯಾವ ಥರ ಕೊಟ್ಟು ಫೋಟೋ ಸ್ಮೈಲ್ ಕೊಟ್ಟು ಇದು ಮಾಡಿರ್ತೀರೋ ಆ ಥರ ಎಲ್ಲ ಫೋಟೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಇಲ್ಲ ಹಾಕ್ಕೋಬೋದು. ಸೊ ಈಗ
ರೆಡಿ ಆಯಿತು. ಮೇಲ್ಗಡೆ ಬಟನ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 1280x720 ಅಂತ ಇರುತ್ತೆ. ಸೊ ಅಷ್ಟೇ ಇದ್ದರೆ ಅಷ್ಟೊಂದು ಕ್ವಾಲಿಟಿ ಬರೋಲ್ಲ ನಮಗೆ. ನಾವು ಇನ್ನೂ ಒಂದು ಸ್ವಲ್ಪ 7000 ಈ ಕಡೆ ಒಂದು 5000 ಸಮಥಿಂಗ್ ಇಷ್ಟೇ ನಂಬರ್ ಹಾಕಬೇಕಂತೇನಿಲ್ಲ. ಯಾವುದೋ ಒಂದು ನಂಬರ್ ಹಾಕಿ ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಆಟೋಮೆಟಿಕ್ ಅದು ಸೇವ್ ಆಗುತ್ತೆ. ಅದು ಝೂಮ್ ಮಾಡಿ ನೋಡಿದ್ರೂ HD ಕ್ವಾಲಿಟಿಯಲ್ಲಿ ಇರುತ್ತೆ ಆವಾಗ. ಓಕೆನಾ, ನೋಡಿ ಬನ್ನಿ ಗ್ಯಾಲರಿಯಲ್ಲಿ ಇವಾಗ ನೋಡೋಣ ಅದನ್ನು. ನೋಡಿ ಈಗ ಯಾವ ಥರ ಇದನ್ನೇ ತಮ್ನೇಲು. ಸೊ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತಮ್ನೇಲ್ ಯಾವ ಥರ ಆಗಬೇಕಂತ ಒಂದು ಸರಿ ಹೇಳ್ಕೊಡ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ. ಸೊ ನಾನು ಇದೊಂದೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ. ಮತ್ತು ನಾನು ಬ್ಯಾಕ್ ಹೋಗಿ ಮತ್ತೆ ಪಿಕ್ಸೆಲ್ ಇದಕ್ಕೆ ಹೋಗ್ತೀನಿ. ಈ ಫೋಟೋಗೆ ನಾವು ಫೋಟೋ ಸುತ್ತೂ ನಮ್ಮ ಕೈ ತಲೆ ಸುತ್ತೂ ವೈಟಾಗಿ ಬರೋದಕ್ಕೆ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕೆಳಗಡೆ ತೋರಿಸ್ತಾ ಇದ್ದೀನಿ. ಸ್ಟ್ರೋಕ್ ಅಂತಿದೆಯಲ್ಲ ಇಲ್ಲಿ, ನಾನು ಫೋಟೋನ ಸೆಲೆಕ್ಟ್ ಮಾಡಿ ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿ ಎನೇಬಲ್ ಮಾಡಿದ್ರೆ ನಾನು ಫೋಟೋ ಸುತ್ತು ವೈಟಾಗಿ ಬರುತ್ತೆ ನೋಡಿ, ಒಂಥರ ಸಿಂಬಲ್ ಯಾವ ಥರ ಇದೆ. ಇವಾಗ ಆಗಲೇ ಏನೂ ಇರಲಿಲ್ಲ, ಈ ವೈಟಾಗಿದೆ ನೋಡಿ. ನಮ್ಮ ಕೈ ಬೆರಳು ಫುಲ್ಲು ನನ್ನ ಬಾಡಿ ಸುತ್ತು ವೈಟಾಗಿ ಒಂದು ವೈಟಾಗಿ ಮಾರ್ಕ್ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಡಬಲ್ ಪ್ಲೇಟ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ ಇಲ್ಲಿ ನಾವು ಬೇಕಾದರೆ ಅದನ್ನೆಲ್ಲ ಲಾಕ್ ಮಾಡ್ಬೋದು. ಯಾವುದು ಅಲ್ಲಾಡಿಸ್ದಿರಂಗೆ ಆಗುತ್ತೆ. ನಾವು ಇದು ಕ್ರಿಯೇಟ್ ಮಾಡುವಾಗೆ ನಿಮ್ಗೆ ತೋರಿಸ್ಕೊಡ್ಬೇಕಾಗಿತ್ತು ಆಪ್ಷನ್ನು, ಈಗ ತೋರಿಸ್ತಾ ಇದ್ದೀನಿ. ಮಿಸ್ ಆಗಿದೆ ಈ ಆಪ್ಷನ್ನು. ಅದು ಒಂದು ಸೆಟ್ ಮಾಡಿದ್ಮೇಲೆ ಮತ್ತೆ ನಾವು ಏನಾದರೂ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಫೋಟೋ, ಅದನ್ನು ಹೆಂಗಾದ್ರೂ ಲಾಕ್ ಮಾಡಬೇಕಂತಾರಲ್ಲ ಆವಾಗ ಅದು ಲಾಕ್ ಯೂಸ್ ಆಗುತ್ತೆ ನಿಮಗೆ. ಮತ್ತು ನಾನು ಮತ್ತೆ ಇನ್ನೊಂದು ಸರಿ ಸೇವ್ ಮಾಡ್ಕೋತಾ ಇದ್ದೀನಿ. ಸೊ ಅವೆರಡು ಇಮೇಜು ನಾನು ತೋರಿಸ್ತೀನಿ ಈಗ ನಿಮಗೆ. ಅಲ್ಲಿ ಇದು ವೈಟ್ ಮಾರ್ಕ್ ಸ್ಟ್ರೋಕ್ ಅಪ್ಲೈ ಮಾಡದಿರೋದು ಯಾವ ಥರ ಇದೆ ಅಂತ ನೋಡಿ. ಬೇಕಾದರೆ ಸೇವ್ ಆದಮೇಲೆ ಗ್ಯಾಲರಿಯಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಬಟ್ ಆ ಸ್ಟ್ರೋಕ್ ಅನ್ನೋದು ಅಪ್ಲೈ ಮಾಡಿದ್ರೆ ನಿಮ್ಮ ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಎತ್ತಿ. ಸೊ ಅದನ್ನು ಯಾರೂ ಮರೆಯೋಕ್ಕೆ ಹೋಗಬೇಡಿ, ಯಾರಾದರೂ ಮಾಡಬೇಕಾದ್ರೆ ತಮ್ಮನೇಲು. ಓಕೆನಾ, ನೋಡಿ ಇವಾಗ ಗ್ಯಾಲರಿಗೆ ಹೋಗ್ತೀನಿ. ಗ್ಯಾಲರಿಗೆ ಹೋಗ್ಬಿಟ್ಟು ಆಗಲೇ ಒಂದು ಸೇವ್ ಆಗಿರೋದು, ಈಗಲೂ ಒಂದು ಸೇವ್ ನೋಡಿ. ಇದರಲ್ಲಿ ಸ್ಟ್ರೋಕ್ ಅಪ್ಲೈ ಆಗಿಲ್ಲ. ಇದು ಫಸ್ಟ್ ಒನ್ ಇವಾಗ ನಾನು ಕ್ಲಿಕ್ ಮಾಡೋದು, ಇದು ಸ್ಟ್ರೋಕ್ ಅಪ್ಲೈ ಆಗಿಲ್ಲ. ಇವಾಗ ಇನ್ನೊಂದು ಸ್ಟ್ರೋಕ್ ಅಪ್ಲೈ ಆಗಿರೋದು ನೋಡಿ. ಇದು ಹೆಂಗಿದೆ, ವೈಟಾಗಿ ಬೆರಳ ಹತ್ರ ಆಗಿರ್ಬೋದು, ತಲೆ ಹತ್ರ ಆಗಿರ್ಬೋದು, ಪ್ರತಿಯೊಂದು ಹತ್ರನೂ ಹೌದಲ್ವಾ. ಸ್ಟ್ರೋಕ್ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಟ್ರೋಕ್ ಇಲ್ಲ ನೋಡಿ ಇದಕ್ಕೆ. ಓಕೆ, ಸೊ ನೋಡಿದ್ರಲ್ಲ ತಮ್ನೇಲ್ ಯಾವ ಥರ ಮಾಡೋದು ಅಂತ. ಇದೇ ರೀತಿ ನೀವು ತಮ್ನೇಲ್ ಮಾಡಿ ನಿಮ್ಮ ವೀಡಿಯೋಗೆ ಅಪ್ಲೋಡ್ ಮಾಡ್ಕೊಳ್ಳಿ. 100% ವ್ಯೂಸು ಜಾಸ್ತಿ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ನ ಬೆಲ್ಲೈಕನ್ ಮೇಲೆ ಆಲ್ ಕ್ಲಿಕ್ ಮಾಡಲಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಅದನ್ನು ಕ್ಲಿಕ್ ಮಾಡಿ ಆಲ್ ಅದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಡ್ಬೋದು. ಥ್ಯಾಂಕ್ಸ್. ಜೈ ಹಿಂದ್, ವಂದೇ ಮಾತರಂ.